ಯಡಿಯೂರಪ್ಪನ ಸ್ವಾಯತ್ತ ಶಕ್ತಿಗೆ ಮಾಡಿದ್ರಲ್ರಿ ಅವ್ರ ಮಗನ ಮುಖ್ಯಮಂತ್ರಿ ಮಾಡತ್ತ. ಈಗ 4 ವರ್ಷದಿಂದ ದೂರ ಕೊಟ್ಟು ಒಂದು ರೂಮ್ ತಂದಿರ್ತಾರೆ ದಿಲ್ಲಿ ಒಳಗೆ. ಸದ್ಯಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರೋ ಆಂತರಿಕ ಕಚ್ಚಾಟ ನಿಲ್ಲೋ ಲಕ್ಷಣವಂತೂ ಕಾಣಿಸ್ತಾ ಇಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೆ ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುಂಪಿನ ನಡುವಿನ ಭಿನ್ನಾಭಿಪ್ರಾಯ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಬಿಜೆಪಿಯ ಅಂತರ್ಯುದ್ಧ ಉಲ್ಬಣವಾಗ್ತಾ ಇದೆ. ಪರಿಸ್ಥಿತಿ ಬಿಜೆಪಿ ರಾಜ್ಯ ನಾಯಕರ ಕೈಮೀರಿ ಹೋದಂತೆ ಕಾಣಿಸ್ತಾ ಇದ್ದು, ಹಿರಿಯ ನಾಯಕರು ಬಹಿರಂಗವಾಗಿ ಅಸಮಾಧಾನ ಹೊರಹಾಕೋ ಹಂತಕ್ಕೂ ಬಂದಿದೆ. ಇದರಿಂದ ಹೈಕಮಾಂಡ್ ಎಚ್ಚೆತ್ತುಕೊಂಡು ಈ ಬಣ ಬಡಿದಾಟ ನಿಯಂತ್ರಣ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇದ್ರ ಬಗ್ಗೆ ಯತ್ನಾಳ್ ಅವರೇ ಹೇಳಿದ್ದಾರೆ. ಯತ್ನಾಳ್ಗೆ ದೆಹಲಿಯಿಂದ ಬುಲಾವ್ ಬಂದಿದೆ. ದೆಹಲಿ ಹೈಕಮಾಂಡ್ನಿಂದ ಕರೆ ಬಂದಿದ್ದು, ವರಿಷ್ಠರ ಜೊತೆ ಮಾತನಾಡಿರೋ ಯತ್ನಾಳ್ ಅವರು ನಾನೊಬ್ನೇ ಬರೋದಿಲ್ಲ, ನನ್ನ ಟೀಮ್ ಸಮೇತ ಬರ್ತೀನಿ ಅಂತ ಹೇಳಿದಾರಂತೆ. ಈ ದೆಹಲಿ ಬುಲಾವ್ ರಹಸ್ಯವನ್ನ ಯತ್ನಾಳ್ ಅವರೇ ಬಿಚ್ಚಿಟ್ಟಿದ್ದಾರೆ. ದೆಹಲಿಯಿಂದ ಯತ್ನಾಳ್ಗೆ ಬುಲಾವ್ ಬಂದ ಬಳಿಕ ಕೂಡ ಅವರು ಹೋಗೋದಕ್ಕೆ ನಿರಾಕರಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ನನ್ಗೆ ಡೆಲ್ಲಿಯಿಂದ ಕಾಲ್ ಬಂದಿತ್ತು, ತಕ್ಷಣ ಹೊರಟು ಬನ್ನಿ ಅಂತ ಹೇಳಿದ್ರು. ನಾನ್ ಬರೋದಿಲ್ಲ ಅಂತ ಹೇಳ್ದೆ. ನಮ್ದು ಟೀಮ್ ಇದೆ, ನಾನು ಒಬ್ನೇ ಬರೋದಕ್ಕೆ ಸಾಧ್ಯ ಇಲ್ಲ. ಭ್ರಷ್ಟಾಚಾರದ ವಿರುದ್ಧ, ವಕ್ಫ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಎಲ್ರನ್ನೂ ದೆಹಲಿ ಕರೀರಿ, ಆಗ ಬಂದು ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಹೇಳ್ತೀವಿ ಅಂತ ಹೇಳಿರೋದಾಗಿ ಯತ್ನಾಳ್ ಅವರೇ ಹೇಳಿದ್ದಾರೆ. ಅಂದ್ರೆ ಒಬ್ರನ್ನ ಕರೆದು ಸಮಾಧಾನ ಮಾಡೋದಕ್ಕಾಗೋದಿಲ್ಲ, ನಾನ್ ಯಾವುದಕ್ಕೂ ಹೆದರೋದಿಲ್ಲ, ಕ್ಷಮಾಪಣೆಯೂ ಕೇಳೋದಿಲ್ಲ ಅಂತ ಹೇಳಿರೋ ಯತ್ನಾಳ್ ಒಂದು ಶಬ್ದನೂ ನಾನು ವಾಪಸ್ ತೆಗೆದುಕೊಳ್ಳೋದಿಲ್ಲ ಅಂತಾನೂ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಜೊತೆಗೆ ಯತ್ನಾಳ್ ಕೈ ಜೋಡಿಸಿದ್ದಾರೆ ಅಂತ ಬಿಸಿ ಪಾಟೀಲ್ ಒಂದು ಮಾತು ಹೇಳಿದ್ರು. ಇದಕ್ಕೆ ಆಕ್ರೋಶಗೊಂಡಿರೋ ಯತ್ನಾಳ್ ಅವರು, ಕಾಂಗ್ರೆಸ್ ಜೊತೆಗೆ ಕೂಡೋ ಹಲ್ಕಾ ಕೆಲಸ ನಾವು ಮಾಡೋದಿಲ್ಲ. ರಾಜ್ಯಾಧ್ಯಕ್ಷ ಹೋಗಿ ಡಿಕೆ ಶಿವಕುಮಾರ್ ಬಳಿ 20 ಪತ್ರಕ್ಕೆ ಸಹಿ ಹಾಕಿಸ್ಕೊಂಡ. ಆ ವಿಡಿಯೋ ನನ್ನ ಹತ್ರ ಇದೆ. ನಾವು ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸೋ ಕೆಲಸ ಮಾಡೋದಿಲ್ಲ, ಪಕ್ಷಕ್ಕೆ ದ್ರೋಹ ಮಾಡೋದಿಲ್ಲ, ಹೆತ್ತ ತಾಯಿಗೆ ದ್ರೋಹ ಬಗೆಯೋದಿಲ್ಲ ಅಂತ ಯಡಿಯೂರಪ್ಪ ಧಾಟಿಯಲ್ಲೇ ಹೇಳಿದ್ದಾರೆ. ವಿಧಾನಮಂಡಲ ಅಧಿವೇಶನದ ವೇಳೆ ಒಟ್ಟಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ರೂಪಿಸಬೇಕಾಗಿದ್ದ ವಿಪಕ್ಷದಲ್ಲಿ ಅಂತರ್ಯುದ್ಧ ಜೋರಾಗಿದೆ. ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಹಳ್ಳ ಹಿಡಿದಿದ್ದ ಬಿಜೆಪಿಯ ಒಗ್ಗಟ್ಟು ಈ ಸಲ ಕೂಡ ಡೋಲಾಯಮಾನವಾಗಿ ಕಾಣಿಸೋ ಲಕ್ಷಣಗಳು ಕಾಣಿಸ್ತಾ ಇದೆ. ವಕ್ಫ್ ಆಸ್ತಿ ವಿಚಾರವಾಗಿ ಯತ್ನಾಳ್ ಹಾಗೆ ವಿಜಯೇಂದ್ರ ಬಣ ಬಡಿದಾಟ ಜೋರಾಗಿದ್ದು, ಇದಕ್ಕೆ ಕಡಿವಾಣ ಹಾಕಲೇಬೇಕು ಅಂತ ಹೈಕಮಾಂಡ್ ಡಿಸೈಡ್ ಮಾಡಿದೆ. ನೀವು ಇಟ್ಟು ಮಾಧ್ಯಮದವರು ರಾಜ ಹುಲಿ ಬ್ಯಾ ಹುಲಿ ಅವ್ರು ಬಿಟ್ರೆ ಬಿಜೆಪಿ ಉದ್ಧಾರ ಆಗೋದು. ನೀವು ಇಟ್ಟು ಮೀಡಿಯಾದವ್ರ ಏನು ಹಾಕಿರೋದ್ರಿ, ಅವ್ರ ಕಾಳಜಿ ಇರುವುದು ಮುಂದೆ ಮುಖ್ಯಮಂತ್ರಿ ಹೇಗೆ ಹಾಕಬೇಕು, ಮತ್ತೆ ಅಪ್ಪನ ಹಾಗೆ ಲೂಟಿ ಮಾಡಬೇಕು. ಯತ್ನಾಳ್ ಬಣ ಹಾಗೂ ವಿಜಯೇಂದ್ರ ಬಣ ನಡುವಿನ ಆಂತರಿಕ ಕಚ್ಚಾಟಕ್ಕೆ ಅಂತ್ಯವಾಡುವುದಕ್ಕೆ ಹೈಕಮಾಂಡ್ ಮುಂದೆ ಬಂದಿದೆ. ಅದರಲ್ಲೂ ಮಹಾರಾಷ್ಟ್ರ ಚುನಾವಣೆ ಮುಗಿದ ಮೇಲೆ ರಾಜ್ಯದ ಕಡೆಗೆ ಬಿಜೆಪಿ ಹೈಕಮಾಂಡ್ ಗಮನ ಹರಿಸ್ತಾ ಇದೆ. ಡಿಸೆಂಬರ್ 2 ಅಥವಾ 3ನೇ ತಾರೀಕು 2 ದಿನಗಳ ಕಾಲ ರಾಜ್ಯ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ರಾಜ್ಯಕ್ಕೆ ಬರುವಂತಹ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ರಾಜ್ಯದ ಬೆಳವಣಿಗೆ ಬಗ್ಗೆ ಹೈಕಮಾಂಡ್ಗೆ ವರದಿ ಕೊಡ್ತಾರೆ. ನಂತರ ದೆಹಲಿಯಲ್ಲಿ ನಡೆಯೋ ಬಿಜೆಪಿಯ ಉನ್ನತ ಮಟ್ಟದ ಸಭೆಯಲ್ಲಿ ರಾಜ್ಯ ಬಿಜೆಪಿಯ ವರದಿ ಪ್ರಸ್ತಾಪ ಆಗಲಿದ್ದು, ಇದರ ಆಧಾರದ ಮೇಲೆ ಹೈಕಮಾಂಡ್ ನಾಯಕರು ಯಾರಿಗೆ ಹೇಗೆ ಬಿಸಿ ಮುಟ್ಟಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಅದರಲ್ಲೂ ಇತ್ತೀಚೆಗೆ ಯತ್ನಾಳ್ ಕೊಡ್ತಾ ಇರೋ ಹೇಳಿಕೆಗಳನ್ನ ಅಬ್ಸರ್ವ್ ಮಾಡಿದ್ರೆ ಅವರಿಗೆ ಒಂದು ಉನ್ನತ ಹುದ್ದೆ ಲಭಿಸೋ ಸಾಧ್ಯತೆಗಳಿವೆ ಅಂತಾನೂ ಹೇಳಲಾಗ್ತಾ ಇದೆ. ರಾಜ್ಯಾಧ್ಯಕ್ಷ ಬದಲಾವಣೆಗೆ ಪಟ್ಟು ಹಿಡಿದಿರೋ ಯತ್ನಾಳ್ ಆಸೆ ಈಡೇರುತ್ತೆ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ. ಸಂಕ್ರಾಂತಿಯ ವೇಳೆಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬದಲಾವಣೆಯಾಗಲಿದ್ದು, ಬೇರೆಯವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ ಅನ್ನೋ ಗುಸುಗುಸು ಶುರುವಾಗಿದೆ. ಹೀಗಾಗಿ ಕರ್ನಾಟಕ ಬಿಜೆಪಿಯಲ್ಲಿ ತೀವ್ರ ಬೆಳವಣಿಗೆಗಳಾಗ್ತಾ ಇದ್ದು, ಯತ್ನಾಳ್ ಕೈ ಮೇಲಾಗುತ್ತಾ ಅಥವಾ ವಿಜಯೇಂದ್ರ ಮಾತು ನಡೆಯುತ್ತಾ ಅನ್ನೋದು ಒಂದು ರೀತಿಯ ಕುತೂಹಲ. ಹಾಗೆ ಇತ್ತೀಚೆಗೆ ನಡೆದ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಬಿಜೆಪಿ 2 ಕಡೆ ಸೋತಿದ್ರೆ, ಮಿತ್ರ ಪಕ್ಷ ಜೆಡಿಎಸ್ ಕೂಡ ಚನ್ನಪಟ್ಟಣದಲ್ಲಿ ಸೋಲ್ತು. ಪದಾಧಿಕಾರಿಗಳ ಬದಲಾವಣೆ ಮಾಡಬೇಕು ಅನ್ನೋ ಬೇಡಿಕೆ ಕೇಳಿ ಬರ್ತಾ ಇರೋದ್ರಿಂದ ಪಕ್ಷವನ್ನ ಸಂಘಟಿಸೋದ್ರ ಬಗ್ಗೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಹಾಲಿ ಇರುವ ಕೆಲವು ಪದಾಧಿಕಾರಿಗಳನ್ನ ಕೈಬಿಟ್ಟು ಬಿಜೆಪಿ ಹಾಗೂ ಸಂಘ ಪರಿವಾರದ ನಿಷ್ಠೆ ಇರೋರಿಗೆ ಆ ಸ್ಥಾನವನ್ನ ಕೊಡಬೇಕು ಅನ್ನೋ ಬೇಡಿಕೆ ಕೂಡ ಇದೆ. ಹಾಗೆ ಒಂದ್ ರೀತಿಯಲ್ಲಿ ಯಡಿಯೂರಪ್ಪನವರನ್ನ ಮೂಲೆ ಗುಂಪು ಮಾಡೋ ಸಕಲ ಪ್ರಯತ್ನಗಳು ಫೇಲ್ಯೂರ್ ಆದ್ಮೇಲೆ ಅವರ ಕೈಗೇನೆ ಮತ್ತೆ ಬಿಜೆಪಿಯ ಚುಕ್ಕಾಣಿಯನ್ನ ಒಲ್ಲದ ಮನಸ್ಸಿನಿಂದ ಕೊಡಲಾಯಿತು. ಮಗನನ್ನ ರಾಜ್ಯಾಧ್ಯಕ್ಷನನ್ನಾಗಿಸೋ ಮೂಲಕ ಪಕ್ಷದಲ್ಲಿ ತನ್ನ ಹಿಡಿತವನ್ನ ಅವರು ಮತ್ತೆ ಸಾಬೀತು ಮಾಡಿಕೊಂಡ್ರು. ಅನೇಕ ಹಿರಿಯ ನಾಯಕರು ಬಿಜೆಪಿಯ ಒಳಗಿದ್ದು ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿರೋದು ಸಹಜವಾಗಿಯೇ ಅನೇಕರ ಕೆಂಗಣ್ಣಿಗೆ ಕಾರಣ ಆಯಿತು. ರಾಜ್ಯ ಬಿಜೆಪಿಯನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ವಿಫಲ ಪ್ರಯತ್ನ ನಡೆಸಿದ ಅನೇಕರಿಗಂತೂ ಇದು ಹತಾಶೆಯನ್ನ ಉಂಟು ಮಾಡಿತು. ಹೀಗಾಗಿ ಯಡಿಯೂರಪ್ಪನವರ ವಿರುದ್ಧ, ಅವರ ಮಗ ವಿಜಯೇಂದ್ರ ಅವರ ವಿರುದ್ಧ
ಅನೇಕ ಆರೋಪಗಳು ಕೇಳಿಬಂದ್ವು. ಇದೆಲ್ಲವೂ ಯಡಿಯೂರಪ್ಪನವರಿಗೆ ಗೊತ್ತಿಲ್ಲ ಅನ್ನೋ ಹಾಗೇನಿಲ್ಲ. ಉಪಚುನಾವಣೆಯ ಸೋಲನ್ನ ಮುಂದಿಟ್ಕೊಂಡು ಬಿಜೆಪಿ ಒಳಗಡೆ ಯಡಿಯೂರಪ್ಪ ವಿರುದ್ಧ ಮತ್ತೆ ಹೋರಾಟಗಳು ಶುರುವಾಗಿದೆ. ಆದರೆ ಈ ಸೋಲಿಗಾಗಿ ತನ್ನ ಪುತ್ರನನ್ನ ಹರಕೆಯ ಕುರಿಯನ್ನಾಗಿ ಮಾಡಿದ್ರೆ ಯಡಿಯೂರಪ್ಪನವರಂತೂ ಸುಮ್ಮನೆ ಕೂರೋ ಮಾತೇ ಇಲ್ಲ. ಯಡಿಯೂರಪ್ಪನವರು ಯತ್ನಾಳ್ ಬಾಯಿ ಮುಚ್ಚೋದಕ್ಕೆ ಯಾವ ರೀತಿ ಪ್ರಯತ್ನ ಮಾಡಬಹುದು. ಹಾಗೇನೆ ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾನೇ ಸ್ಟ್ರಾಂಗ್ ಅನ್ನಿಸ್ಕೊಂಡಿರೋ ಯತ್ನಾಳ್ ಅವರನ್ನ ಕಳೆದುಕೊಳ್ಳೋದಕ್ಕೆ ಹೈಕಮಾಂಡ್ ಕೂಡ ರೆಡಿ ಇಲ್ಲ. ಹೀಗಾಗಿ ಯಾರಿಗೆ ಮಣೆ ಹಾಕುತ್ತೆ, ಯಾರ ಪರ ನಿಲ್ಲುತ್ತೆ, ಹಾಗೇನೆ ಮುಂದಿನ ಸಂಕ್ರಾಂತಿ ವೇಳೆಗೇನಾದ್ರೂ ರಾಜ್ಯಾಧ್ಯಕ್ಷರ ಪದಚ್ಯುತಿಯಾಗಿ ಯತ್ನಾಳ್ಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಗುತ್ತಾ? ಕಾದು ನೋಡೋಣ. ಮತ್ತೆ ಯಡಿಯೂರಪ್ಪನ ಸ್ವಾಯತ್ತ ಶಕ್ತಿಗೆ ಮಾಡಿದ್ರು ಅಲ್ರಿ ಅವ್ರ ಮಗನ ಮುಖ್ಯಮಂತ್ರಿ ಮಾಡಿರ್ತಾರೆ. ಹೋಗ್ಬಾರ್ದು ನೋಡ್ರಿ, ಜನ ಕೂಡ ಇದೇರಿ ಬರ್ರಿ, ಏನು ಯಾರು ಬಂದೆಲ್ಲ ತೋರಿ ಬರ್ರಿ. ಈಗ 4 ವರ್ಷದಿಂದ ದೂರ ಕೊಟ್ಟು ಒಂದು ರೂಮ್ ತುಂಬಿರ್ತಾರೆ ದಿಲ್ಲಿ ಒಳಗೆ. ಇದು ಇವೆಲ್ಲ 4 ರೂಮ್ ತುಂಬ 4 ಯತ್ನಾಳ್ ಉಚ್ಚಾಟನೆ ಮಾಡ್ರಿ, ಚಿತ್ರ ತಳಿಸಿ. ನೀವು ಟಿವಿಯಲ್ಲಿ ಹಂಗೆ ಹೊಡಿತೀರಿ. ಇನ್ನೊಂದು ವಾರದಲ್ಲಿ ಯತ್ನಾಳ್ ಉಚ್ಚಾಟನೆ ಗ್ಯಾರಂಟಿ. ಎಷ್ಟು ದಿವಸಕ್ಕೆ ಹೇಳಕತ್ತೀರಿ? 4 ವರ್ಷದಿಂದ ಹೇಳಕತ್ತೀರಪ್ಪ. ಗೆದ್ರ ಅವ್ರು ಹೊರಬೇಕು, ಸೋತ್ರ ನಾವು ಕಾರ್ಯಕರ್ತರು ಹೊರಬೇಕು. ಹೌದು, ಏನು ಅಡ್ಡಿಲ್ಲ. ಅನುಭವ ರಾಜಕಾರಣಿಗಳು ಹೇಳ್ತಾರ, ಅವ್ರಿಗೆ ಅಭಿನಂದನೆಗಳು. ಪಕ್ಷದವರಿಗೆ ಇದೀವಿ ನಾವು ಭಾರತ್ ಮಾತಾ ಕಿ ಜೈ ಅಂತೀವಿ, ಜೈ ನರೇಂದ್ರ ಮೋದಿ ಅವ್ರು ಅಂತೀವಿ, ಅಟಲ್ ಬಿಹಾರಿ ವಾಜಪೇಯಿ ಜೈ ಅಂತೀವಿ. ಇವರೆಲ್ಲರೂ ರಾಜ್ಯ ನಾಯಕರೇ ನಾವು. ನಮ್ಮ ರಾಜ್ಕುಮಾರ್ ಪಾಟೀಲ್ ಬಂದಾರ, ಒಬ್ಬೊಬ್ಬರೇ ಬರ್ತಾರ. ಒಂದೊಂದು ದಿವಸ ನೋಡ್ತೀರಿ ನೀವು, ನೀವೇ ಅಲ್ಲಿಂದತೀರಿ. ಏನ್ರಿ ಯತ್ನಾಳ್ ನಿಮ್ಮ ಗುಂಪಿನ ಹಿಂದೆ ಎಷ್ಟು ಜನ ಬಂದಾರತ್ತಾರ. ಮುಂದೆ ಟಿಕೆಟ್ ಕೊಡೋದು ನಮ್ಮ ಕೈ ಬರ್ತದ, ನೀವೇನು ವಿಚಾರ ಮಾಡ್ತಾರೆ. ಹೌದು, ನಾವು ಯಾಕೆ ಟೀಮ್ ನಾವು ಮುಖ್ಯಮಂತ್ರಿ ಆಗಲಕ್ಕೆ ಯಾರು ಯೋಗ್ಯರಿಲ್ಲ. ನಮ್ಮ ವಿರುದ್ಧ ಯಾರ್ದಾರು ಭ್ರಷ್ಟಾಚಾರ ಆಗ್ತಾರ, ಯಾರ್ದಾರು ಮನೆ ಮುಂಚೆ ಇಲ್ಲ. ನಮ್ಮ ಮ್ಯಾಗ ಯಾವ ಆರೋಪಗಳಿಲ್ಲ. ಅದಕ್ಕೆ ನಮ್ಮ ಮ್ಯಾಗ ಕೇಸುಗಳು ಬರೀ ಪೊಲೀಸರು ಕೇಸ್ ಹಾಕ್ಲಕತ್ತಾರ. ನಮ್ಗೆ ಅವರು ಯಾರು ನಮ್ಮ ಪರಮೇಶ್ವರ್ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಯತ್ನಾಳ್ 4 ಮಂದಿ ಎಲ್ಲಿ ಸಿಗ್ತಾರೆ ಕೇಸ್ ಹಾಕಂದ್ರೆ ಹಾಕ್ತಾರೆ. ಪಾಪ ಪೊಲೀಸರಿಗೂ ತಪ್ಪಿಲ್ಲ. ಟಿಕೆಟ್ ಕೊಡೋ ಅಧಿಕಾರ ಯಾಕೆ ಬರಬಾರ್ದು ನಮ್ಗೆ? ಹಿಂದಕ್ಕೂ ನಾವು ಟಿಕೆಟ್ ಕೊಡ್ತೀನಿ, ಭಾಳ ಮಂದಿಗೆ ಟಿಕೆಟ್ ಕೊಟ್ಟಿದ್ರೆ. ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮಾಡಿದ್ರೆ ನಂದೇ ಪಾತ್ರ. ಅವ್ರು ಮುಖ್ಯಮಂತ್ರಿ ಮಾಡಿದ್ರೆ ನಾ ಬಿಜೆಪಿ ಬರ್ತೀನಿ ಅಂದವ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ಪತ್ರಕರ್ತ ಬಂಧುಗಳೇ, ಸುಮ್ಮನೆ ಕಾರ್ಯಕರ್ತರು ಡಿಶುಮ್ ಮಾಡಿದ್ರೆ ಬಿದರ್ನಾಗೆ ಹೇಳಿರಲ್ಲ, ಅದನ್ನ ತೀವ್ರವಾಗಿ ಖಂಡಿಸ್ತೇನೆ. ಎಲ್ಲ ಕಡೆ ವ್ಯಾಪಕ ಸ್ವಾಗತ ಸಿಕ್ಕಿದೆ. ಜೈಕಾರ ಹಾಕಿ ಪಟಾಕ್ಷಿ ಹಾಕಿ ನಮ್ಮ ಊರಲ್ಲಿ ಸ್ವಾಗತ ಮಾಡ್ಯಾರ. ಸುಮ್ಮನೆ ನೀವು ಯಾಕೆ ಹೊಡಿಲಾಕತ್ತೀವಿ? ನಾವೇನು ತಪ್ಪು ಮಾಡೀವಿ? ನಾವು ಬಡವರ ಹೊಡಿಲಾಕತ್ತೀವಿ, ದೊಡ್ಡ ಶ್ರೀಮಂತರ ಪರವಾಗಿ ಹೊಡಿಲಾಕತ್ತೀವಿ.